ಎಸ್.ಟಿ. ಸೋಮಶೇಖರ್ ಪದೇ ಪದೇ ಡಿಕೆ ಭೇಟಿ ಮಾಡ್ತಿರೋದೇಕೆ? ಆ ಒಂದು ಟಿಕೆಟ್ ಡಿವಿಎಸ್ ಯೂಟರ್ನ್ ಹಿಂದಿನ ಸೀಕ್ರೆಟ್ ಏನೋ? ಬಿಜೆಪಿಯಲ್ಲಿ ತಳಮಳ, ದಗದಗಿಸುತ್ತಾ ಬೆಂಕಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಇತ್ತೀಚೆಗೆ ಪದೇ ಪದೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗ್ತಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಮತ್ತು ಕಾಂಗ್ರೆಸ್ ನಾಯಕರ ಬಗ್ಗೆ ಸಾಫ್ಟ್ ಆಗಿ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಅವರ ಉದ್ದೇಶ ಏನು? ಇವರು ನಿಜಕ್ಕೂ ಕಾಂಗ್ರೆಸ್ ಸೇರ್ತಾರಾ, ಇಲ್ಲ ಬಿಜೆಪಿಯಲ್ಲಿ ಇದ್ದು ಇಂಥ ನಡೆ ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಇದೀಗ ಎಲ್ಲರನ್ನು ಕಾಡ್ತಿವೆ. ಈ ಬಗ್ಗೆ ಕೆದಕಿ ನೋಡಿದಾಗ ರೋಚಕ ಸತ್ಯ ಬಟಾ ಬಯಲಾಗ್ತಿದೆ. ಹಾಗಾದ್ರೆ ಏನದು ಆ ಒಂದು ಟಿಕೆಟ್ ಡಿವಿಎಸ್ ಯೂಟರ್ನ್ ಹಿಂದಿನ ಸೀಕ್ರೆಟ್ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಸ್.ಟಿ. ಸೋಮಶೇಖರ್ 2019ರಲ್ಲಿ ದೋಸ್ತಿ ಸರ್ಕಾರ ಪತನಕ್ಕೆ ಕಾರಣವಾಗಿದ್ದ ಬಾಂಬೆ ಟೀಮ್ನಲ್ಲಿ ಗುರುತಿಸಿಕೊಂಡಂತ ನಾಯಕ, ಜೊತೆಗೆ ಬೆಂಗಳೂರಲ್ಲಿ ಪ್ರಭಾವಿ ಮಿನಿಸ್ಟರ್ ಆಗಿ ಶೈನ್ ಆಗಿದ್ದಂತ ಲೀಡರ್. ಈಗ ಬಿಜೆಪಿ ಸೋತಿದೆ, ಅವಕಾಶಗಳು ಸಿಗ್ತಿಲ್ಲ, ಮುಂದೆ ಪಕ್ಷದಲ್ಲಿ ತಮ್ಮನ್ನ ಸೈಡ್ ಲೈನ್ ಮಾಡ್ತಾರೆ ಅನ್ನೋ ಭೀತಿ ಎಸ್.ಟಿ. ಸೋಮಶೇಖರ್ ಅವರಿಗೆ ಇದ್ದಂತಿದೆ. ಹೀಗಾಗಿ ಇವರು ಬಿಜೆಪಿಯಲ್ಲೇ ಇದ್ದು ಕಾಂಗ್ರೆಸ್ ನಾಯಕರ ಜೊತೆ ಉತ್ತಮ ಸಂಪರ್ಕ ಸಾಧಿಸಿ ಸೇಫ್ ಗೇಮ್ ಮಾಡ್ತಿದ್ದಾರೆ. ತಾವು ಯಾವ ಪಕ್ಷದಲ್ಲೇ ಇದ್ರೂ ತಮ್ಮ ಮಾತಿಗೆ ಬೆಲೆ ಇರಬೇಕು, ತಮ್ಮ ಬೇಳೆ ಬೇಯಬೇಕು ಅನ್ನೋ ರಣತಂತ್ರ ಹೆಣೆದಿದ್ದಾರೆ. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿಯನ್ನ ಬಹಿರಂಗವಾಗಿ ಹೊಗಳೋದು ಮತ್ತು ಪದೇ ಪದೇ ಇವರನ್ನ ಭೇಟಿಯಾಗ್ತಿರೋದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಸಂಸದ ಡಿ.ವಿ. ಸದಾನಂದಗೌಡರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ ಮೇಲೆ ಎಸ್.ಟಿ. ಸೋಮಶೇಖರ್ ಅವರು ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ತಮ್ಮ ಪುತ್ರ ನಿಶಾಂತ್ಗೆ ಬಿಜೆಪಿ ಟಿಕೆಟ್ ಕೊಡಿಸಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ. ಇತ್ತ ಡಿ.ವಿ. ಸದಾನಂದಗೌಡರ ಬಳಿ ನೀವೇ ಮತ್ತೊಮ್ಮೆ ಸ್ಪರ್ಧಿಸಿ ಅಂತೇಳಿ ಒತ್ತಡ ಹಾಕುತ್ತಾ, ನಿಮಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಯಾಕಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಮಾಜಿ ಶಾಸಕ ಸಿ.ಟಿ. ರವಿ ಅವರಿಗೆ ಟಿಕೆಟ್ ಕೊಡಿಸಲು ರಾಜ್ಯ ಬಿಜೆಪಿಯ ಕೆಲ ಹಿರಿಯ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ಒಂದು ವೇಳೆ ಸಿ.ಟಿ. ರವಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ರೆ ಸೋಮಶೇಖರ್ ಅವರನ್ನ ಬೆಂಬಲಿಸುವ ಸಾಧ್ಯತೆ ಕಡಿಮೆ ಇದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ನಿಮಗೆ ಗೊತ್ತಿರಲಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮ ಬೆಂಬಲಿಗರನ್ನ ಕಾಂಗ್ರೆಸ್ಗೆ ಕಳಿಸಿ ಕಣಕ್ಕಿಳಿಸಿದ್ದಾರೆ ಎಸ್.ಟಿ. ಸೋಮಶೇಖರ್. ಹೀಗಾಗಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ನಡೆ ಬಿಜೆಪಿಯಲ್ಲಿ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ಎಸ್.ಟಿ. ಸೋಮಶೇಖರ್ ಅವರು ಕೊಟ್ಟಿರೋ ಒಂದು ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನಾನಷ್ಟೇ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗುತ್ತಿಲ್ಲ, ಕೆಲವು ಬಿಜೆಪಿ ನಾಯಕರು ರಾತ್ರಿಯ ಸಮಯದಲ್ಲಿ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ತಿದ್ದಾರೆ. ಮತ್ತೆ ಕೆಲವರು ಮಾಧ್ಯಮಗಳ ಕಣ್ತಪ್ಪಿಸಿ ಬಂದು ಭೇಟಿಯಾಗುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಅವರ ಈ ಹೇಳಿಕೆ ಇದೀಗ ಬಿಜೆಪಿಗೆ ಬಿಸಿತುಪ್ಪವಾಗಿ ಪರಿಣಮಿಸಿದೆಯಾ? ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಇನ್ನೇನ್ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ, ಪಕ್ಷದ ಶಾಸಕರನ್ನ ಅದೇಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.